गुलबर्गा सिटी कॉरपोरेशन के हेल्थ इंस्पेक्टर की तरफ से उनके ड्राइवर को हैरेसमेंट किए जाने का मामला सामने आया है। ड्राइवर की तरफ से इस सिलसिले में पुलिस स्टेशन में शिकायत दर्ज कराई गई थी कि सिटी कॉरपोरेशन के हेल्थ इंस्पेक्टर धनराज पर इल्ज़ाम लगाया कि उन्होंने उनके ड्राइवर पर मल्लेश, जो कि ड्यूटी के दौरान उसे काफ़ी ज़्यादा हैरेसमेंट किया जाता था और उसके साथ बदज़ुबानी की जाती थी। इस पर मल्लेश ने पुलिस में शिकायत दर्ज करवाई थी इसके खिलाफ। इस पर मल्लेश ने मीडिया से बात करते हुए और क्या कहा, आइए सुनते हैं। ನಾವು ಸರ್ 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟಿರಿ ಆಯಿತು. ಪೈಲ ಅವರು ಟ್ಯಾಕ್ಟ್ರ್ ಇದ್ದು ರೀ ಪ್ರೈವೇಟ್, ನಾ ಕಾರ್ಪೊರೇಷನ್ ಲೇಬರ್ ರೀ, ಪೌರ ಕಾರ್ಮಿಕ. ಅವರು SI ಇದ್ರು ನಮ್ಮದಲ್ಲೇ ರೀ. 2 ವರ್ಷ ಗಾಡಿ ನಡೆಸೀನಿ, 1 ಲಕ್ಷ ರೂಪಾಯಿ ಕೊಟ್ಟರು ಆಯಿತು. 75 ಸಾವಿರ ರೂಪಾಯಿ ಅವ್ರಿಗೆ ಕೊಟ್ಟೀನಿ ರೀ. 25 ಸಾವಿರ ರೂಪಾಯಿ ಕೊಡಬೇಕಾಗಿತ್ತು. ಅವರು ಕೆಟ್ಟ ಪದಗಳು ಬಳಸ್ಯಾರ ಸರ್ ನನಗೆ, ಹೊಲಸು ಮಾತಾಡ್ಯಾರ ರೀ. ಆಯಿತು ಹಿಂಗೆ ಕಾಸ್ಟ್ ತೊಗೊಂಡಾರಿ, ನಿಮ್ಮ ಕ್ರಿಯೆ ಜಾತಿಗೆ ಎಲ್ಲಿ ಇಡೋದು ಅಲ್ಲಿ ಇಡಬೇಕು ಇನ್ನು ಹಂಗೆ ಬೈದಾರ ಸರ್. ಅದಕ್ಕೆ ಸರ್ ಅದು ನಾನು ದುಡ್ದು 1 ರೂಪಾಯಿ ಕೊಟ್ಟಿವಿ ಸರ್. ನಾನು ಪೇಮೆಂಟ್ನಾಗೆ ರೊಕ್ಕ ತೊಗೊಂಡಾರ ಸರ್. ನಾ ಮಾಡೋದು ಸರ್ 8-9 ವರ್ಷ ಐತ್ರಿ. ಬಂಧುಗಳೇ, ಇವತ್ತು ಒಬ್ಬರು ಆರೋಗ್ಯ ನಿರೀಕ್ಷಕರ ಘನಶೆಟ್ಟಿ ಸಾಹೇಬ್ರಂತ ಇವತ್ತು ನಮ್ಮ ಪೌರ ಕಾರ್ಮಿಕರಿಗೆ ಔಷಧ ಶಬ್ದಗಳನ್ನು ಬೈದು ಜಾತಿ ನಿಂದನೆ ಮಾಡಿರ್ತಾರೆ. ಅವರು ಈ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡೋಂಥ ಯೋಗ್ಯತೆ ಇಲ್ಲ ಅವ್ರಿಗೆ ಮೂಲತಃ ಎಲ್ಲಿದೆಯೋ ಅಲ್ಲಿಗೆ ಕಳಿಸ್ಬೇಕಂತ ನಾವು ಇವತ್ತು ವಿನಂತಿ ಮಾಡ್ಕೊಳತ್ತೀವಿ. ಮಾನ್ಯ ಮಹಾಪೌರರಿಗೆ ಮತ್ತು ಮಾನ್ಯ ಆಯುಕ್ತರಿಗೆ ಮತ್ತು ಉಪಮಹಾಪೌರರಿಗೆ ಮತ್ತು ಎಲ್ಲ ನಮ್ಮ ಸಂಬಂಧಪಟ್ಟಂಥ ಸದಸ್ಯರಿಗೆ ಹೇಳೋದೇನೆಂದರೆ ಇಲ್ಲಿಗೆ ಮಹಾನಗರ ಪಾಲಿಕೆನವ್ರಿಗೆ ವಜಾ ಮಾಡಬೇಕು, ಇಲ್ಲಿದ್ದು ರಿಲೀವ್ ಮಾಡಬೇಕು, ಅವ್ರಿಗೆ ಬೇರೆ ಕಡೆ ವರ್ಗಾವಣೆ ಮಾಡಬೇಕು. ಇಲ್ಲವಾದ ಉಗ್ರವಾದ ಹೋರಾಟ ಆಗ್ತಾವ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ಇವರು ಹಿಂಗೆ ಮಾಡ್ಲಾಗ್ತಾರಂದ್ರೆ ಮತ್ತೆ ಒಂದು ಕೆಟ್ಟ ಹುಳ ಇತ್ತಂದ್ರೆ ಎಲ್ಲ ಕಡೆ ಮತ್ತೆ ಅವೇ ಚಾಲು ಆಗ್ತಾವೆ. ಅವನಿಗೇನು ಆಗಲ್ಲ, ನಮಗೆ ಯಾಕೆ ಇಲ್ಲ, ಹಿಂಗೆ ಎಲ್ಲರೂ ಚಾಲು ಮಾಡ್ತಾರೆ. ಅದಕ್ಕಾಗಿ ನಾವು ಒಂದು ಹುಳ ತೆಗೆದು ಹೊಟ್ಟಾಗಿದ್ದೇವೆ ಅಂದ್ರೆ ಮತ್ತೆ ಇಂಥ ಹುಳಗಳು ಬರಲ್ಲ ಇಲ್ಲಿ ಮಹಾನಗರ ಪಾಲಿಕೆ ಒಳಗೆ. ಅದಕ್ಕಾಗಿ ಈ ಹುಳ ಕೆಡಬಾರ್ದು ಅಂತೇಳಿ ನಾವು ಅವ್ರಿಗೆ ಒತ್ತಾಯ ಮಾಡ್ಲತ್ತೀವಿ. ಇವ್ನಿಗೆ ಇಮಿಡಿಯೇಟ್ಲಿ ಇಲ್ಲಿದೆ ವಜಾ ಮಾಡ್ಬೇಕಂತೇಳಿ ನಮ್ಮ ಬೇಡಿಕೆ ಅದು. ಪೂರ ನಾವೆಲ್ಲ ಕೆಲಸ ಬಂದ್ ಮಾಡಿ ಇಲ್ಲಿ ಕೂಡ್ತೀವಿ ಎಲ್ಲರೂ. ಅವ್ರಿಗೆ ವಜಾ ಮಾಡತ್ತಾನ ನಾವು ಇಲ್ಲಿ ಎದ್ದೋಗಲ್ಲ, ನಮ್ಮ ಹೋರಾಟ ನಿಂದ್ರಲ್ಲ, ಹಿಂಗೆ ಮುಂದುವರಿತದೆ. ನಗರ ಪಾಲಿಕೆಯಲ್ಲಿ ಏನು ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕನಾದ ಮಹೇಶ್ ತಂದೆ ರಾಜಶೇಖರ್ ಎಂಬಾತನು ವಾರ್ಡ್ ನಂಬರ್ 30ರಲ್ಲಿ ಕಾರ್ಯನಿರ್ವಹಿಸುತ್ತಿದ್ದನು. ಆತನಿಗೆ ನಮ್ಮ ಕಲಬುರಗಿ ಮಹಾನಗರ ಪಾಲಿಕೆಯ ಆರೋಗ್ಯ ನಿರೀಕ್ಷಕರಾದ ಶ್ರೀ ಧನ್ಶೆಟ್ಟಿ SI ಹೆಲ್ತ್ ಇನ್ಸ್ಪೆಕ್ಟರ್ಸ್ ಇವರು ಅವ್ಯಾಚ್ಯ ಶಬ್ದಗಳನ್ನು ಬೈದಿರ್ತಾರೆ ಮತ್ತು ಜಾತಿ ನಿಂದನೆಯನ್ನು ಮಾಡಿರ್ತಾರೆ. ಯಾಕಂದರೆ ಇಂಥ ಅವ್ಯಾಚ್ಯ ಶಬ್ದಗಳು ನಾವು ಕೇಳಿಲ್ಲ. ಆ ರೀತಿಯಾಗಿ ನಮ್ಮ ಪೌರ ಕಾರ್ಮಿಕರ ಮೇಲೆ ಅಂಥ ಒಂದು ದಬ್ಬಳಿಕೆ ಮತ್ತು ಅಂಥ ಒಂದು ಹೊಲಸು ಬೈಯುವ ಥರ ಬೈತಾರೆ ಅಂತಂದರೆ ಅದು ಇವರು ಯಾವ ಥರ ವ್ಯಕ್ತಿ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಕೂಡಲೇ ಆ ಒಂದು ಮನುಷ್ಯನಿಗೆ ಅಮಾನತುಗೊಳಿಸ್ಬೇಕು, ಅವನಿಗೆ ಗಡಿಪಾರು ಮಾಡಬೇಕು, ಇಲ್ಲಾಂತಂದರೆ ಬೇರೆ ಕಡೆ ವರ್ಗಾವಣೆ ಮಾಡಬೇಕು. ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಆತನು ಕೆಲಸ ಮಾಡಬಾರ್ದು. ಒಂದು ವೇಳೆ ಆತನಿಗೆ ಅಮಾನತು ಮಾಡದಿದ್ದರೆ ನಾವೆಲ್ಲ ಪೌರ ಕಾರ್ಮಿಕರು ಕೂಡಿ ಕೆಲಸವನ್ನು ಸ್ಥಗಿತಗೊಳಿಸಿ ಅವನು ಅಮಾನತುಗೊಳ್ಳುವವರೆಗೂ ನಾವು ನಿರಂತರವಾಗಿ ಈ ನಮ್ಮ ಆಫೀಸ್ ಕಚೇರಿಯಲ್ಲಿ ಇಲ್ಲಿ ಕುಂತು ಧರಣಿ ಮಾಡ್ತೀವಿ. ಇದು ನಾವೆಲ್ಲರೂ ನಮ್ಮ ಮಹಾನ ಪೌರ ಕಾರ್ಮಿಕರ ಮತ್ತು ಲೋಡರ್ಸ್ ಚಾಲಕ ಮತ್ತು ಕ್ಲೀನರ್ಸ್ ಇವರ ಒಕ್ಕೂಟದ ವತಿಯಿಂದ ನಾವು ಅವರಿಗೆ ಕಮಿಷನರ್ ಸಾಹೇಬರಿಗೆ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಅವರು ಕೂಡ ಭರವಸೆ ಕೊಟ್ಟಿದ್ರು, ಈ ಕೂಡಲೇ ನಾವು ಆ್ಯಕ್ಷನ್ ತಗೋತೀನಿ ಅಂತೇಳಿ. ಅದಕ್ಕೆ ನೋಡೋಣ ಏನು ಮಾಡ್ತಾರೆ ಅಂಥೇಳಿ.